ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀವು ಜಶ್ವಿ ಬ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ನಾನು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಕೂಡ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಹರಕೆ ಇತ್ತು ಅಂತ ಹೇಳಿ ನಾನು ಜಶ್ವಿ ಮಾತ್ರ ಈ ಕಡೆಯಿಂದ ಹೋಗ್ತಿದ್ದೀವಿ. ಆ ಕಡೆಯಿಂದ ಅಮ್ಮ ಮತ್ತು ಇದ್ದಿ ಬರ್ತಾರೆ. ಹಾಗಾಗಿ ಸುದಿ ಹತ್ರ ಬನ್ನಿ ಕುಪ್ಪೆಗೆ ಡ್ರಾಪ್ ತೊಗೊಂಡು ಅಲ್ಲಿಂದ ಬಸ್ ಹತ್ತಿ ಮೈಸೂರಿಗೆ ರೀಚ್ ಆಗ್ತೀವಿ. ಸೊ ಮೈಸೂರಿಗೆ ರೀಚ್ ಆದ ತಕ್ಷಣ ಅಮ್ಮ ಅವರು ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದರು. ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋಗಿ ಜಾಯ್ನ್ ಆದ್ವಿ. ನೆಕ್ಸ್ಟು ಇಲ್ಲಿ ಸೊ ಅಲ್ಲಿಂದ ಇನ್ನೊಂದು ಬಸ್ನ ಕ್ಯಾಚ್ ಮಾಡಿ ನಾವು ಹೋಗಬೇಕು ಅಂದ್ಕೊಂಡಿರೋ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಇವಾಗ ಬಸ್ ಸಿಕ್ತು ಕೂತಿದ್ದೀವಿ ಅಂತ ನೋಡಿ ಆಲ್ರೆಡಿ ಅವ್ರ ಮಾವನ ಜೊತೆ ಪ್ಯಾಕ್ ಆಗಿಬಿಟ್ಟಿದ್ದಾಳೆ, ನಮ್ಮ ಜೊತೆ ಬರ್ತಾ ಇಲ್ಲ. ಸೊ ಅವಳಿಗೆ ಅಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಬಟ್ ಅವಳು ಏನೂ ತಿನ್ನಲಿಲ್ಲ, ಎಲ್ಲ ನಾವೇ ತಿನ್ಕೊಂಡ್ವಿ. ಸೊ ಮುಂದೆ ಹೇಳ್ತೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ನಂದು 2 ಹರಕೆ ಇತ್ತು, ಅಮ್ಮಂದು 1 ಹರಕೆ ಇತ್ತು. ಆ ಪರ್ಪಸ್ ಇವಾಗ ನಾವು ಬಂದಿದ್ದೀವಿ ನಂಜನಗೂಡು ಟೆಂಪಲ್ಗೆ. ನೋಡಿ ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ಅಂತ. ಸಖತ್ತು ಚಳಿ ಇದೆ. ಸೊ ತುಂಬ ವರ್ಷಗಳಾದ್ಮೇಲೆ ಬಂದಿದ್ದೀವಿ ನಂಜನಗೂಡು ದೇವಸ್ಥಾನಕ್ಕೆ. ಇವಾಗ ಇಲ್ಲಿ ಅಮ್ಮ ಸ್ನಾನ ಮಾಡಿಕೊಂಡು ಅಲ್ಲಿ ಟೆಂಪಲ್ ಹತ್ರ ಹೋಗಿ ಉರುಳು ಸೇವೆ ಮಾಡ್ತಾರೆ. ಸೊ ಹಾಗಾಗಿ ನಾವು ಬೇಗನೆ ಬಿಟ್ವಿ ಮನೇನ. ಸೊ ಬೇಗನೆ ಬಂದಿದ್ದೀವಿ ಕೂಡ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ರೀತಿ ಆಗುತ್ತೆ ಅಂತ. ನೀರು ಮಾತ್ರ ತುಂಬ ಇದೆ. ನಮ್ಮ ಜಶ್ವಿ ನಾನು ಸ್ನಾನ ಮಾಡಲ್ಲಪ್ಪ ಅಂತ ಹೇಳ್ತಿದ್ದಾಳೆ ಅಲ್ವಾ ಜಶ್ವಿ? ಸ್ನಾನ ಮಾಡಿಸ್ಲಾ? ನಂದು ಕೂಡ ಹರಕೆ ಇತ್ತು, ಅದನ್ನು ತೀರ್ಸೋಣ ಅಂತಲೂ ಬಂದಿದ್ದೀವಿ. ಸೊ ಬನ್ನಿ ನಮ್ಮ ದಿನ ಯಾವ ರೀತಿ ಹೋಗುತ್ತೆ ಇವತ್ತು ಅಂತ ನೋಡೋಣ. ಆ್ಯಂಡ್ ಇದು ಜಶ್ವಿಗೆ ಫಸ್ಟ್ ಟೈಮ್ ನಾವು ಕರ್ಕೊಂಡು ಬರ್ತಾ ಇರೋದು ನಂಜನಗೂಡಿಗೆ. ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ವೈಬ್ ಎಷ್ಟು ಚೆನ್ನಾಗಿದೆ ಅಂತ. ನಾವು ರೀಚ್ ಆದಾಗ ಅರೌಂಡ್ 8 ಆಗಿತ್ತು. ಸೊ ಈ ಚಳಿಲಿ ಅಮ್ಮ ನೀರಲ್ಲಿ ಸ್ನಾನ ಮಾಡಿ ಉರುಳು ಸೇವೆ ಮಾಡಬೇಕಿತ್ತು, ಹಾಗಾಗಿ ಬಂದ್ವಿ. ಸೊ ಅಲ್ಲೇ ನಾನು ಹರಕೆ ಕಟ್ಕೊಂಡಿದ್ದೆ ಅಂತ ಹೇಳ್ದಲ್ವ, ನಾನು ಕೈ ಮತ್ತು ಗಂಟ್ಲು ಹಾಕಬೇಕು ಅಂತ ಹರಕೆ ಕಟ್ಕೊಂಡಿದ್ದೆ. ಕೈ ಎಂತಕ್ಕಪ್ಪ ಅಂದರೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ವಾಚು, ಅದತ್ರ ನನಗೆ ಒಂದು ಮೂಳೆ ಸ್ವಲ್ಪ ಊದ್ಕೊಬಿಟ್ಟಿತ್ತು. ಅದಕ್ಕಾಗಿ ಕ್ಯೂರ್ ಆದರೆ ಈ ಥರ ತೆಗ್ದಾಕ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಆಫ್ಟರ್ ಎ ಲಾಂಗ್ ಇಯರ್ಸ್ ಆದಮೇಲೆ ಕ್ಯೂರ್ ಆಯಿತು. ಈಗ ಹೊಳೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಮ್ಮ ಇವಾಗ ಉರುಳು ಸೇವೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಹೊಳೇಲಿ ಮುಳುಗೋ ತನಕ ಅಷ್ಟೇ ನಮಗೆ ಚಳಿ ಅಂತ ಅನಿಸುತ್ತೆ, ಆಮೇಲೆ ಆರಾಮ್ ಅಂತ ಅನಿಸುತ್ತೆ. ಸೊ ಇವಾಗ ಹೋಗಿ ಅಲ್ಲಿ ಅಮ್ಮ ಉರುಳು ಸೇವೆ ಆದಮೇಲೆ ಮತ್ತೆ ಹೊಳೆ ಹತ್ರ ಹೋಗಿ ಸ್ನಾನ ಆದಮೇಲೆ ದರ್ಶನಕ್ಕೆ ನಿಂತ್ಕೋಬೇಕು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಜನಗಳು ಕೂಡ ತುಂಬ ಇದ್ದಾರೆ. ಸೊ ನೋಡಬೇಕು ಟೈಮ್ ಎಷ್ಟಾಗುತ್ತೆ, ಎಷ್ಟೊತ್ತಾಗುತ್ತೆ ಇಲ್ಲೇ ನಮ್ಮದು ಅಂತ ನಾವು ಬೇರೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ, ಅಂದರೆ ಸ್ವಲ್ಪ ಸಿಟಿಗೆ ಹೋಗೋಣ, ಹಬ್ಬದ್ದು ಸ್ವಲ್ಪ ಫ್ಲವರ್ಸ್ ಎಲ್ಲ ತೊಗೊಳ್ಳೋಣ, ಹಬ್ಬದ ಪೂಜೆಗೆ ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಡಿಪೆಂಡ್ಸ್ ಯಾವ ರೀತಿ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಜಶ್ವಿನ ನೀವು ನೋಡ್ಬೋದು, ಈಗ ಯತಿ ಜೊತೆ ಇದ್ದಾಳೆ. ನೀವು ನೋಡ್ತಾ ಇದ್ದೀರಾ ಯಾವ ಥರ ಕುತ್ಕೊಂಡು ಹೋಗ್ತಾ ಇದ್ದಾಳೆ. ಜಶ್ವಿ ಹಾಯ್ ಮಾಡಿ. ಮಕ್ಕಳೇ ಅಷ್ಟಲ್ವಾ ಮಾವದಿರು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಸೊ ಅವಳು ಅವ್ರ ಮಾವನ ಜೊತೆ ಇದ್ದರೆ ನಮ್ಮ ಹತ್ರ ಬರೋದೇ ಇಲ್ಲ, ಅದೊಂದು ಯೂಸು. ಆ್ಯಂಡ್ ಹಾಗೆ ಇವತ್ತು ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ. ಸೊ ನೀವು ನೋಡಿ ಕಮೆಂಟ್ ಮಾಡಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಡ್ರೆಸ್ ನಾನು ಆವಾಗಲೇ ತೋರಿಸಿದೆ ಅಲ್ವಾ, ಅಜಿಯೋದಲ್ಲಿ ಶಾಪಿಂಗ್ ಮಾಡಿದ್ವಿ, ಹೊಸ ಡ್ರೆಸ್ ಇದೆ ಅಂತ, ಅದನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜಶ್ವಿಗೂ ಕೂಡ ಅವಾಗ ಶಾಪಿಂಗ್ ಮಾಡಿರೋದ್ರಲ್ಲೇ ಹಾಕ್ಕೊಂಡಿರೋದು. ಸೊ ಬನ್ನಿ. ನೀವು ನೋಡ್ತಾ ಇರ್ಬೋದು ಮಾರ್ನಿಂಗ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ಲು. ಆ್ಯಂಡ್ ನಾವು ಮಾರ್ನಿಂಗ್ ಬೇಗನೆ ಹೋಗಿದ್ರಿಂದ ಅಷ್ಟು ರಶ್ ಕಾಣಲಿಲ್ಲ. ಸೊ ಈಗ ಅಮ್ಮ ಉರುಳು ಸೇವೆ ಎಲ್ಲ ಮುಗಿಸ್ಕೊತಾರೆ. ಮುಗಿಸಾದ್ಮೇಲೆ ನಾವು ಮತ್ತೆ ಹೊಳೆ ಹತ್ರ ಹೋಗ್ತೀವಿ. ಅಲ್ಲಿವರೆಗೆ ಜಶ್ವಿ ಮತ್ತು ಎತ್ತಿ ಟೆಂಪಲ್ ಹತ್ರನೇ ಇರ್ತಾರೆ. ಸೊ ಇವಾಗ ಉರುಳು ಸೇವೆ ಎಲ್ಲ ಆಯಿತು. ಮತ್ತು ಇವಾಗ ಹೊಳೆ ಹತ್ರ ಹೋಗಿ ಸ್ನಾನ ಮಾಡಿ ಬೇರೆ ಮಡಿ ಬಟ್ಟೆ ಹಾಕ್ಕೊಂಡು ಪೂಜೆಗೆ ನಿಂತ್ಕೊತೀವಿ. ಆಲ್ಮೋಸ್ಟ್ ಇಲ್ಲೆಲ್ಲ ಜಾಸ್ತಿ ಶಬರಿಮಲೆ ಅವರೇ ಇದ್ದಾರೆ. ಬನ್ನಿ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ಈ ಈಶ್ವರ ದೇವ್ರನ್ನಂತ ನೋಡ್ಬಿಟ್ಟು ನಮ್ಮ ಜಶ್ವಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ಲು. ಈಶಮಾಮಿ ಅಂತೆಲ್ಲ ಹೇಳಿ, ಅಂದರೆ ತುಂಬ ದೊಡ್ಡದಿದೆ ಅಲ್ವಾ, ಹಾಗಾಗಿ ಟೆಂಪಲ್ಗಳಿಗೆ ಮಾರ್ನಿಂಗ್ ಬಂದ್ರೇ ಚೆಂದ ಅನಿಸುತ್ತೆ. ಬಿಕಾಸ್ ರಶ್ ಇರಲ್ಲ, ಬೇಗ ದೇವ್ರನ್ನ ದರ್ಶನ ಮಾಡಿಕೊಂಡು ಬೇಗ ರೀಚ್ ಆಗ್ಬೋದು. ಸೊ ಮಾರ್ನಿಂಗ್ ಬಂದ್ರೆ ಒಳ್ಳೆಯದು. ಆಲ್ಮೋಸ್ಟ್ ನಾವು ಕೂಡ ಮಾರ್ನಿಂಗ್ಗೆ ಪ್ರಿಫರ್ ಮಾಡೋದು ಜಾಸ್ತಿ.
ಜಶ್ವಿದು ಇದೇ ಫಸ್ಟ್ ಟೈಮ್ ಅವಳು ನಂಜನಗೂಡಿಗೆ ಬಂದಿರೋದು. ಅವಳನ್ನು ಕರ್ಕೊಂಡು ಬಂದೇ ಇಲ್ಲ ನಾವು, ಇಲ್ಲಿಗೆ ಹತ್ರ ಇದ್ರೂ ಕೂಡ ನಾವು ಬಂದಿಲ್ಲ. ಸೊ ಇದೇ ಫಸ್ಟ್ ಟೈಮ್. ಅವಳಿಗೆ ಈಶ್ವರ ಎಲ್ಲ ನೋಡ್ಬಿಟ್ಟು ಇಷ್ಟು ದೊಡ್ಡ ಈಶ ಮಮ್ಮಿ ಇದೆ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಚೆನ್ನಾಗಿ ಅವಳು ಕೂಡ ಫೀಲ್ ಮಾಡ್ತಾ ಇದ್ದಾಳೆ. ಸೊ ಬನ್ನಿ. ಅರ್ಕೆ ಅಂತ ಅಂದ್ಕೊಂಡಿದ್ದು ಜಶ್ವಿಗೆ ಅವಳು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಗಂಟ್ಲು ಪ್ರಾಬ್ಲಮ್ ಇತ್ತು. ಅವಳು ಅಳ್ಬೇಕಾದ್ರೆ ಅಂತ ರಿಯಾಕ್ಟ್ ಮಾಡ್ತಾಯಿದ್ವು. ನಮ್ಗೆ ಅದು ತುಂಬ ಭಯ ಆಗ್ತಿತ್ತು. ಆ್ಯಂಡ್ ಎಕೋ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಸೊ ಹಾಗಾಗಿ ಅವಾಗ ಅರ್ಸ್ಕೊಂಡಿದ್ದೆ ಗಂಟ್ಲು ತೆಗ್ದಾಕ್ತೀನಿ ಅಂತ. ಬಟ್ ಇವಾಗ ಜಶ್ವಿಗೆ ಗಂಟ್ಲು ತೆಗ್ದಾಕ್ತೀನಿ ಜಶ್ವಿನಿಂದ ಮಾಮಿಗೆ ಬೇಡಮ್ಮ ನಂಗೆ ಬೇಕು ಮಾಮಿ ಕೊಡಬೇಡ ನನಗೆ ಮಾತಾಡಬೇಕು ಅಂತ ಹೇಳ್ತಾಳೆ. ಆ್ಯಂಡ್ ಹಾಗೆ ನಂದು ಕೈಯಲ್ಲಿ ಇಲ್ಲಿ ಮೂಳೆ ಸ್ವಲ್ಪ ಊದ್ಕೊಬಿಟ್ಟಿತ್ತು, ಆವಾಗಲೂ ಕೂಡ ಅರ್ಸ್ಕೊಂಡಿದ್ದೆ. ಹಾಗಾಗಿ ಇವಾಗ ಅದನ್ನೆಲ್ಲ ಒಟ್ಟಿಗೆ ತೀರಿಸ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನನಗಂತೂ ಈ ತೆಪ್ಪರ್ ರೈಡೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ನಾವು ಒಂದ್ಸು ಹೋಗಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಏನು ಮಾಡೋದು, ನಾವು ಬಂದಿದ್ದೆ ಕಮ್ಮಿ ಟೈಮಿಂದ. ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ ಕೇಸ್ ಬಂದಾಗ ತೆಪ್ಪ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಲೈಫಲ್ಲಿ ಒನ್ಸ್ ಅಷ್ಟೇ ಮಾಡಿರೋದು. ಸೊ ಇನ್ನೊಮ್ಮೆ ಮಾಡೋಣ ಜಶ್ವಿ ಜೊತೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಆಗಲಿಲ್ಲ. ನೋಡ್ತಾ ಇರ್ಬೋದು ಅಲ್ಲಿ ಜಶ್ವಿ ಮತ್ತು ಯತಿ ಯಾವ ರೀತಿ ಬರ್ತಾ ಇದ್ದಾರೆ ಅಂತ. ಅವಳಿಗಂತೂ ಅವನಿದ್ರೆ ನಾವು ಯಾರೂ ಬೇಡ. ಇವಾಗ ಎಲ್ಲ ಮುಗೀತು, ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ರೆಡಿ ಆದ್ವಿ, ಅನ್ಪ್ಯಾಕ್ ಆಗಿದ್ದೀವಿ. ಈಗ ಮಾರ್ನಿಂಗ್ ಪ್ಯಾಕ್ ಆಗಿ ಇವಾಗ ಅನ್ಪ್ಯಾಕ್ ಆಗಿದ್ದೀವಿ. ಸೊ ಈಗ ದರ್ಶನಕ್ಕೆ ನಿಂತ್ಕೊಬೇಕು. ಎಷ್ಟೊತ್ತಾಗುತ್ತೆ ಅನ್ನೋದು ಅಷ್ಟು ಗೊತ್ತಿಲ್ಲ, ನೋಡಬೇಕು. ಈಗ ದರ್ಶನಕ್ಕೆ ಎಲ್ಲಿ ಕ್ಯೂ ಏನು ಅಂತ ನೋಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ವಿ. ಸೊ ಸ್ಟಾರ್ಟಿಂಗು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಕೂಡ ಈ ಥರ ಧೂಪ ಹಾಕ್ಬಿಟ್ಟೆ ಹೋಗ್ತಾರೆ. ಸೊ ಹಾಗಾಗಿ ನಾವು ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಹೂವೆಲ್ಲ ತಗೊಂಡು ದರ್ಶನಕ್ಕೆ ಯಾವ ಕಡೆ ಕ್ಯೂ ಇದೆ ಅಂತ ನೋಡ್ಕೊತಾ ಇದ್ವಿ. ನೋಡೋಣ ಯಾವ ದರ್ಶನ ಕ್ಯೂ ಇಲ್ಲ, ಯಾವುದಿದೆ ಕ್ಯೂ ಅಂತ ನೋಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸೊ ಈ ವೇಯಿಂದ ಹೋಗ್ತಾ ಇದ್ವಿ. ನಾವು ಫಸ್ಟ್ ಪ್ರಿಫರ್ ಮಾಡಿದ್ದು ಧರ್ಮ ದರ್ಶನ. ಕಾಸಲ್ಲಿ 6 ಜನ ಇರಲಿಲ್ಲ ಅಲ್ವಾ, ಸೊ ಹಾಗಾಗಿ ಬೇಗ ಆಗುತ್ತೆ ಅಂತ. ನಮ್ಮ ಜಶ್ವಿ ನೋಡಿ ದೇವ್ರಿಗೆ ಹೂ ತಗೊಂಡ್ರೆ ನಾನು ಮುಡ್ಕೋಬೇಕು ಅಂತ ಹೇಳಿ ಅವಳು ಕೂಡ ಮುಡ್ಕೊಂಡಿದ್ದಾಳೆ. ತೋರಿಸಿ. ನೋಡಿ ಅವಳು ಖುಷಿನ. ಬನ್ನಿ, ಮಕ್ಕಳು ಖುಷಿನೇ ಒಂದು ಚೆಂದ. ಮಗಳೇ ಈಗ ದರ್ಶನಕ್ಕೆ ಕ್ಯೂ ನಿಂತ್ಕೊತಾ ಇದ್ದೀವಿ. ಕ್ಯೂ ಜಾಸ್ತಿನೇ ಇದೆ. ಸೊ ಇನ್ನು ಟಿಫನ್ ಮಾಡಿಲ್ಲ, ಹೊಟ್ಟೆ ಬೇರೆ ಎಸಿತೈತೆ. ಅರೌಂಡ್ 10 o'clock ಆಗಿದೆ. ಧರ್ಮ ದರ್ಶನಕ್ಕೆ ಕ್ಯೂ ಮಾಡಿದ್ವಿ. ಬಟ್ ಅಲ್ಲಿ ರಶ್ ಇದ್ದಿದ್ದು ನೋಡಿ ನಾವು ಅಮೌಂಟ್ ಪೇ ಮಾಡೇ ಹೋಗಿದ್ವಿ. ನೋಡಿ ಎಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತ. ಇಲ್ಲಾಂದಿದ್ರೆ ಆಲ್ಮೋಸ್ಟ್ 1 to 2 hours ಲೇಟ್ ಆಗ್ತಾಯಿತ್ತು. ನಾವು ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಲೇಟ್ ಆಗ್ತಾಯಿತ್ತು. ಹಾಗಾಗಿ ನಾವು ಮಾಮೂಲಿ ಅಮೌಂಟ್ ಕೊಟ್ಟೆ ದರ್ಶನಕ್ಕೆ ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಇದೆ ಅಂತ. ಇದು ನಾನು ಮದುವೆ ಆದಮೇಲೆ ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ನಾನು ಬರ್ತಾ ಇರೋದು ಕೂಡ. ಹತ್ತಿರ ಇದ್ದರೂ ನಾವು ಅಷ್ಟು ಬರಲ್ಲ. ನೆಕ್ಸ್ಟು ಜಶ್ವಿದು ಇನ್ನೊಂದು ಅರ್ಕೆ ಇದೆ, ಅದನ್ನು ತೀರಿಸ್ಲಿಕ್ಕೆ ಸುದಿ ಜೊತೆ ಬರ್ತೀನಿ. ಸೊ ಇನ್ ಕೇಸ್ ಅವಾಗ ಆದರೆ ವೀಡಿಯೋ ಮಾಡ್ತೀನಿ. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು, ದರ್ಶನ ಎಲ್ಲ ಆಯಿತು, ಹೊರಗಡೆ ಬಂದ್ವಿ. ನಾವು ಅಮೌಂಟ್ ಕೊಟ್ಟೆ ಬೇಗ ಹೋದ್ವಿ ದರ್ಶನಕ್ಕೆ, ರಶ್ ಇತ್ತು ಅಂತ. ಸೊ ಹಾಗಾಗಿ ಬೇಗನೆ ಮುಗೀತು. ಬನ್ನಿ, ನಮ್ಮ ಜಶ್ವಿ ನೋಡ್ಬೋದು ನೀವು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಇಷ್ಟೇನಾ ಪೂಜೆ ಆಯಿತಾ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಇದು ನಂಜನಗೂಡಲ್ಲಿ ಇರುವಂತಹ ದೊಡ್ಡ ನಂದಿ. ಸೊ ಇದು ಉಳ್ಳೂರಿ ಬಸಪ್ಪ ಅಂತ ಹೇಳ್ತಾರೆ. ಯಾವುದೇ ಅರ್ಕೆ ಇದ್ದರೂ ಕೂಡ ಹುರುಳಿ ಕಾಳು ಮೂಟೆ ತಂದು ಹಾಕ್ತೀವಿ ಅಂತೆಲ್ಲ ಅರ್ಸ್ಕೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ. ನಾನು ಕೂಡ ಅದನ್ನು ಮಾಡಿದ್ದೀನಿ ಕೂಡ, ಅರ್ಕೆ ತೀರಿಸಿದ್ದೀನಿ. ಸೊ ಅಲ್ಲೆಲ್ಲ ಸ್ವಲ್ಪ ಟೈಮ್ ಕೂತ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನೋಡಿಕೊಂಡು ನಾವು ಇನ್ನು ಹೊರಗಡೆ ಹೊರಟ್ವಿ. ಸೊ ಹೋಗಿ ಅಲ್ಲಿ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಬಸ್ ಹತ್ತೋಣ ಅಂತ ಅಂದ್ಕೊಂಡು ಹೋದ್ವಿ. ಸೊ ಆಗ ನೀವು ಅಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಸ್ವಾಮಿಗಳಿದ್ದಾರೆ ಅಂತ. ಈ ಪೀರಿಯಡಲ್ಲಂತೂ ಯಾವುದೇ ದೇವಸ್ಥಾನದಲ್ಲಿ ನೋಡಿದ್ರು ಅಯ್ಯಪ್ಪ ಸ್ವಾಮಿ ಭಕ್ತರೇ ಜಾಸ್ತಿ ಇರ್ತಾರೆ. ಹಾಗೆ ಇಲ್ಲಂತೂ ತುಂಬ ಜಾಸ್ತಿನೇ ಇದ್ದರು. ನಾವಂತೂ ಇದನ್ನು ತುಂಬ ತಿಂತಾ ಇದ್ವಿ ಆವಾಗ. ಇದನ್ನು ಹಿಂಗೆ ಕುಟ್ಬಿಟ್ಟು ಇರೋದೊಂದಿಷ್ಟು ಇದೆ. ಅವನು ನಾವು ತೊಗೊಂಡಿರೋದು ಬೇಲ್ದಣ್ಣು. ಸೊ ಇದು ಹಣ್ಣಾಗಿದೆ ಅಂತ ಗೊತ್ತಾಗೋಕ್ಕೆ ಜಸ್ಟ್ ಈ ಥರ ಮಾಡಿದ್ರೆ, ಇಲ್ಲಿ ಬ್ಲ್ಯಾಕ್ ಬಂದರೆ ಹಣ್ಣಾಗಿದೆ ಅಂತ, ಸೊ ಗ್ರೀನ್ ಬಂದರೆ ಕಾಯಿ ಇದೆ ಅಂತ.
ಸೊ 5 ಪೀಸ್ ಹಣ್ಣಿಗೆ 50 ರುಪೀಸ್ ತೊಗೊಂಡ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಏನೇನು ಬೇಕು ಅಂತೆಲ್ಲ ತೊಗೊಂಡು ಸೊ ಈಗ ಹೊರಡ್ತಾ ಇದ್ದೀವಿ ಬಸ್ಗೆ. ಅಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ವಿ, ಆ ಸ್ಲಿಪ್ಪರ್ನ ಹಾಕ್ಕೊಂಡು ಇಲ್ಲೇ ಬಸ್ ಬರ್ತಾಯಿದೆ. ಸಿಟಿಗೆ ಹೋಗ್ಬೇಕಂದ್ರೆ ಸಿಟಿ ಬಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ಲಿಪ್ಪರ್ ಹಾಕ್ಕೊಂಡು ಈಗ ಹೊರಟ್ವಿ. ಸೊ ಮುಂದೆ ಸಿಗ್ತೀನಿ ಮೈಸೂರಲ್ಲಿ ಇನ್ನು. ಫೈನಲಿ ಬಸ್ ಸಿಕ್ತು ಆ್ಯಂಡ್ ಸೀಟು ಕೂಡ ಸಿಕ್ತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಬಸ್ ಸಿಗುತ್ತೆ ಆ್ಯಂಡ್ ತುಂಬ ಫ್ರೀ ಇರುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗೆಲ್ಲ ಇಷ್ಟು ರಶ್ ಇರುತ್ತೆ ಹಂಗೆ ಅಂದ್ಕೊಂಡಿದ್ವಿ. ಬಟ್ ಬಸ್ ಫೆಸಿಲಿಟೀಸ್ ಮಟ್ಟ ತುಂಬ ಚೆನ್ನಾಗಿದೆ ಆ್ಯಂಡ್ ಟೆಂಪಲ್ ಹತ್ರನೇ ಬಸ್ ನಿಲ್ಲಿಸೋದ್ರಿಂದ ಇನ್ನೂ ಈಸಿ ಆಗುತ್ತೆ ಬೈ ವಾಕ್ಲಿ ಹೋಗ್ಲಿಕ್ಕೆ ಅಂತ. ಸೊ ನನಗಂತೂ ಅಲ್ಲಿ ನಂಜನಗೂಡಲ್ಲಿ ಚುರುಮುರಿ ಟ್ರೈ ಮಾಡಬೇಕು ಅಂತ ಅನಿಸಿತ್ತು. ಸೊ ಅದನ್ನು ಕೂಡ ಟ್ರೈ ಮಾಡಿದ್ವಿ. ಸೊ ಅಷ್ಟರಲ್ಲಿ ಬಸ್ ಬಂದಿತ್ತು ಅಂತ ಹೇಳಿ ಬಸ್ ಹತ್ತು ಕೂತ್ಕೊಂಡ್ವಿ. ನಮಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನಂಜನಗೂಡು ದರ್ಶನ ಮಾಡಿದಾಗಲಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗಲಿ. ಆ್ಯಂಡ್ ಜಶ್ವಿ ದೇವ್ರನ್ನ ನೋಡಲಲ್ಲ, ಸೊ ಅದು. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಂಜನಗೂಡಿಂದ ನಾವು ನೋಡಿದ್ರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತಂತೆ. ಸೊ ನಾನು ನೋಡೋಣ ಅಂದ್ಕೊಂಡು ನೋಡಿದೆ. ನಂಜನಗೂಡಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ನೀವು ನೋಡ್ತಾ ಇರ್ಬೋದಲ್ವ, ಅಲ್ಲಿ ರೈಟ್ ಸೈಡಲ್ಲಿ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ. ಸೊ ಅದನ್ನೆಲ್ಲ ಜಶ್ವಿಗೆ ಹೇಳ್ಕೊಂಡು ತೋರಿಸ್ಕೊಂಡು ಇನ್ನು ನಮ್ಮ ಜರ್ನಿನ ನಾವು ಮೈಸೂರಿಗೆ ಕಂಟಿನ್ಯೂ ಮಾಡಿದ್ವಿ. ಸೊ ಐ ಹೋಪ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹಾಗೆ ಮೈಸೂರು ರೀಚ್ ಆದ ತಕ್ಷಣ ನಮಗೂ ಬಸ್ ಸಿಕ್ತು ಹುಣಸೂರ್ದು. ಅಮ್ಮ ಅವರು ಕೆ ಆರ್ ನಗರ ಬಸ್ ಹತ್ತಿದ್ರು. ಸೊ ಇವಳು ಏನು ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿ ಇಡ್ಲಿ ತೊಗೊಂಡಿದ್ದೆ. ಸೊ ಅದನ್ನೇ ಅವಳಿಗೆ ತಿನ್ನಿಸ್ತಾ ಇದೆ. ಸೊ ಅವಾಗ ಸ್ವಲ್ಪ ತಿನ್ನಲು, ಅವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ, ಅಟ್ಲೀಸ್ಟ್ ಇವಾಗಾದರೂ ತಿನ್ನಲಿಲ್ಲ ಅಂತ. ಆ್ಯಂಡ್ ಲಾಸ್ಟಲ್ಲಿ ಕುತ್ಕೊಂಡ್ಬಿಟ್ಟಿದ್ವಾ ಬಸ್ ಫ್ರೀ ಇರುತ್ತೆ ಅಂತ ಹೇಳಿ. ಬಟ್ ಹೋಗೋಷ್ಟರಲ್ಲಿ ನಂದೊಂದು ಹಿಯರಿಂಗ್ ಹೋಯ್ತು. ನಂಗೆ ತುಂಬ ಬೇಜಾರಾಯಿತು ನನ್ನ ಹಿಯರಿಂಗ್ ಹೋದಾಗ. ಮನೆಗೆ ಹೋಗಿ ನೋಡಿಕೊಂಡೆ. ಸೊ ರಶ್ ಆಗೋಗ್ಬಿಡ್ತು ಜಾಸ್ತಿನೇ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಶ್ ಆಗುತ್ತೆ ಅಂತ ಹೇಳಿ. ಸೊ ಅವ್ರ ಜೊತೆ ಆಟ ಆಡ್ಕೊಂಡು ಇಡ್ಲಿ ಎಲ್ಲ ಒಳಗೆ ತಿನ್ನಿಸ್ಕೊಂಡು ಅಷ್ಟರಲ್ಲಿ ಬಸ್ಸು ಕೂಡ ಮೂವ್ ಆಯಿತು. ನಾನು ಅನ್ಕೋತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ನಮ್ಮದು ಇವತ್ತಿನ ದಿನ ಈ ಥರ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಇಲ್ಲಿಗೆ ಶಾಪಿಂಗ್ ಹೋಗಿದ್ದು ಬಂದ್ವಲ್ಲ ನಾವು ಮೈಸೂರಲ್ಲಿ. ಏನಮ್ಮ ನೋಡಿ ನಿಮ್ಮದು ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.